ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ, ಅಷ್ಟೇ ಅಲ್ಲದೆ ಕ್ಯಾಪ್ಟನ್ ಅಂದರೆ ಗೌತಮಿ ಅವರು ಡೈರೆಕ್ಟ್ ನಾಮಿನೇಟ್ ಮಾಡಿದ್ದು ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ. ಅಷ್ಟೇ ಅಲ್ಲದೆ ನಿನ್ನೆ ನೋಡಿರ್ಬೋದು ವಿಡಿಯೋ, ನಾನು ಮಧ್ಯಾಹ್ನ ಒಂದು ವಿಡಿಯೋ ಹಾಕಿದ್ದು 1 ಗಂಟೆಗೆ. ತ್ರಿವಿಕ್ರಮ್ ಅವರು 2 ಟಾಸ್ಕ್ ಗೆದ್ದರು ಅಂತೇಳಿ. ಅದೇ ರೀತಿ ನಿನ್ನೆ ನೋಡಿರ್ಬೋದು ನೀವು ತ್ರಿವಿಕ್ರಮ್ ಅವ್ರ ನಾಮಿನೇಷನ್ದು ಪಾಸ್ ಟಿಕೆಟ್ ಗೆದ್ದಿದ್ದು. ಇದೇ ಥರ ಅಪ್ಡೇಟ್ಗಾಗಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡಿರ್ಬೋದು ಕಳೆದ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ನ್ಯೂಸ್ ಚಾನಲ್ಗೆ ಬದಲಾಗಿತ್ತು. ಅಷ್ಟೇ ಇಲ್ಲದೆ ನಾಮಿನೇಷನ್ ಪ್ರಕ್ರಿಯೆ ನಡೆಸಿದ್ರು ಕೂಡ ಯಾವುದೇ ರೀತಿ ಎಲಿಮಿನೇಷನ್ ಇದ್ದಿಲ್ಲ, ವೋಟಿಂಗ್ ಲೈನ್ ಕೂಡ ಓಪನ್ ಆಗಿದ್ದಿಲ್ಲ. ಆದರೆ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಅಂತೂ ತುಂಬಾ ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ನೋಡಿರ್ಬೋದು ಸೀಸನ್ 10 ಕಂಟೆಸ್ಟೆಂಟ್ ಬಂದು ಅವ್ರ ಸೀಸನ್ ನಡೆದಿರೋಂತಹ ತುಂಬ ಅವ್ರಿಗೆ ನಡೆದಿರೋ ಇಂಟ್ರೆಸ್ಟಿಂಗ್ ಆಗಿರೋ ಟಾಸ್ಕ್ಗಳು ತಂದು ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಕೊಡ್ತೀರ ಅಂತ ಹೇಳ್ಬೋದು. ಆದರೆ ಬಿಗ್ ಬಾಸ್ ಅಂತೂ ಈ ಸೀಸನಲ್ಲಿ ಬಿಗ್ ಬಾಸ್ ಅಂತೂ ಕಳೆದ 3 ವಾರಗಳಿಂದ ನಾಮಿನೇಷನ್ ಪ್ರಕ್ರಿಯೆ ಅಂತೂ ತುಂಬಾ ಲ್ಯಾಗ್ ಮಾಡ್ತಿರೋ ಅಂತಲೇ ಹೇಳ್ಬೋದು. 2 ದಿವಸಗಟ್ಟಲೆ ನಾಮಿನೇಷನ್ ಪ್ರಕ್ರಿಯೆಯನ್ನು ಮಾಡ್ತಿದ್ದಾರೆ. ಅದು ಇವತ್ತಂತೂ 2 ದಿವಸ ಅಂತಲೇ ಹೇಳ್ಬೋದು. ಕಳೆದ ವಾರ ಕಳೆದ್ರು 1.5 ದಿವಸ ತಗೊಂಡ್ರೆ ಈ ವಾರ 2 ದಿವಸ ನಾಮಿನೇಷನ್ ಪ್ರಕ್ರಿಯೆಗೆ ತಗೊಂಡಿದ್ದಾರೆ. ಇದನ್ನು ತುಂಬಾ ಲ್ಯಾಗ್ ಆಯ್ತು ಅಂತಲೇ ಹೇಳ್ಬೋದು. ಮೊದಲಿಗೆ ಬಂದು ಪ್ರತಾಪ್ ಅವ್ರು ಬರ್ತಾರೆ. ಬಿಗ್ ಬಾಸ್ 10 ಸೀಸನ್ನಲ್ಲಿ ಪ್ರತಾಪ್ ಅವ್ರು ಆಡಿದ ಬೆಸ್ಟ್ ಆಟನ ತೊಗೊಂಡ್ಬರ್ತಾರೆ ಅವ್ರ ಜೊತೆಗೆ. ಆ ಆಟನ ಈ ವಾರ ನಾಮಿನೇಷನ್ ಪಾಸ್ ಪಡ್ಕೊಳ್ಳೋಕೆ ಆಟ ಆಡಿಸ್ತಾರೆ ಅವರು. ಅರ್ಧಲ್ಲಿ ಇವ್ರು 3 ಆಯ್ಕೆ ಮಾಡ್ತಾರೆ. ಒಂದು ಬಂದು ತ್ರಿವಿಕ್ರಮ್, ರಜತ್ ಹಾಗೂ ಶಿಶಿರ್ ರಾವ್, ಈ 3 ಆಯ್ಕೆ ಮಾಡ್ತಾರೆ ನಾಮಿನೇಷನ್ ಪಾಸ್ನ ಪಡ್ಕೊಳ್ಳೋಕೆ. ಆದರೆ ಈ ನಾಮಿನೇಷನ್ ಪಾಸ್ನಲ್ಲಿ 2 ಸತ ತ್ರಿವಿಕ್ರಮ್ ಅವರೇ ಪಡ್ಕೊತಾರೆ. ರಜತ್ ಹಾಗೂ ಶಿಶಿರ್ ಒಂದು ನಾಮಿನೇಷನ್ ಪಾಸ್ ಪಡ್ಕೊಂಡು ಆ ನಾಮಿನೇಷನ್ ಪಾಸ್ ಅಷ್ಟೇ ಅಲ್ಲದೆ ಲಾಸ್ಟ್ ಪಾಸ್ ಅಂತೂ ತುಂಬಾ ಕುತೂಹಲಕಾರಿ ಇತ್ತಂತ ಹೇಳ್ಬೋದು. ಲಾಸ್ಟ್ ಪಾಸ್ ಅವಳು ಹೊರಗೆ ಬಿದ್ದಿತ್ತು, ಯಾರಿಗೆ ಕಾಣುತ್ತಾ ಅಂತೇಳಿ ಅದಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇದ್ರಲ್ಲಿ ತ್ರಿವಿಕ್ರಮ್ ಗೆದ್ದಿದ್ದು ನಿಮಗೆ ಅನಿಸ್ತು ನಾಮಿನೇಷನ್ ಪಾಸ್ ಸಿಕ್ಕಿದ್ದು ಅಂತ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ಈ ನಾಮಿನೇಷನ್ ಪಾಸ್ನ ಒಬ್ಬರ ಜೊತೆ ಹಂಚ್ಕೊಬೋದಿತ್ತು ಅಂತ ಹೇಳ್ತಾರೆ. ಅದಕ್ಕೆ ತ್ರಿವಿಕ್ರಮ್ ಅವರು ಅದನ್ನು ರಜತ್ ಅವ್ರಿಗೆ ಕೊಡ್ತಾರೆ. ಅದನ್ನು ನಾಮಿನೇಷನ್ ಪಾಸ್ನ ತ್ರಿವಿಕ್ರಮ್ ಅವರು ನಾಮಿನೇಷನ್ ಪಾಸ್ನ ರಜತ್ ಅವ್ರಿಗೆ ಕೊಟ್ಟಿದ್ದು ಧನರಾಜ್ ಅವ್ರಿಗೆ ತುಂಬಾ ಅಸಮಾಧಾನ ಉಂಟಾಗುತ್ತೆ ಅಂತಲೇ ಹೇಳ್ಬೋದು. ಅವ್ರು ಗಾರ್ಡನಲ್ಲೇ ಕುತ್ಕೊಂಡು ಹೇಳ್ತಾರೆ ತ್ರಿವಿಕ್ರಮ್ ಅವ್ರು ಯಾರು ಸ್ಟ್ರಾಂಗ್ ಇದ್ದಾರೆ ಅವರಿಗೆ ಅವ್ರನ್ನ ಬಲೆ ಬೀಸ್ತಾರೆ ಅಂತ ಆ ಅರ್ಥದಲ್ಲಿ ಹೇಳ್ತಾರೆ. ಅವ್ರಿಗೆ ಕೊಟ್ಬಿಡ್ತಾರೆ, ಅವ್ರ ಕಡೆಗೆ ಹೇಳ್ಕೊತಾರೆ ಅಂತ ಧನರಾಜ್ ಅವ್ರಿಗೆ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು. ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ, ಅಷ್ಟಿಲ್ಲದೆ ಕ್ಯಾಪ್ಟನ್ ಅವ್ರು ಡೈರೆಕ್ಟ್ ನಾಮಿನೇಟ್ ಯಾರನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ನೋಡೋದಾದರೆ ಫಸ್ಟ್ ಬಂದು ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತಂದರೆ ಈ ವಾರ ಶಿಶಿರ್ ಅವ್ರು ನಾಮಿನೇಟ್ ಆಗಿದ್ದಾರೆ. ಶಿಶಿರ್ ಅವರು ರಜತ್ ಹಾಗೂ ಮಂಜಣ್ಣ ಅವ್ರು ನಾಮಿನೇಟ್ ಮಾಡಿದ್ದಾರೆ. ಆದರೆ ಇವರಿಬ್ಬರು ಕೊಟ್ಟಿರೋ ರೀಸನ್ ತುಂಬಾ ಸೂಕ್ತವಿದೆ ಅಂತ ಹೇಳ್ಬೋದು. ಶಿಶಿರ್ ಅವರು ಇನ್ನರ್ ಎಚ್ಚೆತ್ಕೊಬೇಕು. ಯಾಕಪ್ಪ ಅಂತಂದರೆ ಅವರಿಬ್ಬರು ಹೇಳ್ತಾರೆ 100ಕ್ಕೆ 100 ನಿಜ ಇದೆ. ಫಸ್ಟ್ 2 ವಾರ ಅವ್ರು ಎಷ್ಟು ಚೆನ್ನಾಗಿ ಆಟ ಆಡಿದ್ರು, ಆಮೇಗಿಂದ ಅವ್ರದ್ದು ಆಟ ಎಲ್ಲೋ ಕಳೆದೋಗಿದೆ ಅಂತ ಹೇಳ್ಬೋದು. ಅವರೆಲ್ಲ ಶಿಶಿರ್ ಕೂಡ ನಾಮಿನೇಟ್ ಆಗಿದ್ದಾರೆ. ಶಿಶಿರ್ ಅವರು ಮಂಜಣ್ಣ ಅವ್ರು ನಾಮಿನೇಟ್ ಮಾಡಿದ್ದಾರೆ. ಇಲ್ಲೊಂದು ರಜತ್ ಅವರು ಕೂಡ ಇವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಇಬ್ಬರು ಕೊಟ್ಟಿರೋ ಅಷ್ಟೇ ಹೇಳಿದೆ. ನೆಕ್ಸ್ಟ್ ಬಂದು ತ್ರಿವಿಕ್ರಮ್ ಅವರು ನಾಮಿನೇಟ್ ಆಗಿದ್ದಾರೆ. ತ್ರಿವಿಕ್ರಮ್ ಅವ್ರನ್ನ ಧನರಾಜ್ ಅವ್ರು ನಾಮಿನೇಟ್ ಮಾಡಿದ್ದಾರೆ. ಹಾಗೆ ತುಂಬಾನೇ ಹೈ ವೋಲ್ಟೇಜ್ ಇರೋ ನಾಮಿನೇಟ್ ಆಗಿದ್ದಾರೆ. ಅವ್ರು ಕಳೆದವರಿಗೆ ಆ ರೀತಿ ರೀಸನ್ ಕೊಟ್ಟಿದ್ದು ಅಷ್ಟು ಸರಿ ಇಲ್ಲ. ಐಶ್ವರ್ಯ ಕೂಡ ನಾಮಿನೇಟ್ ಮಾಡಿದ್ದಾರೆ. ಇವತ್ತು ಅವ್ರ ಮುಖಕ್ಕೆ ಕ್ರೀಮ್ ಹಚ್ತಾರೆ, ಶೇವಿಂಗ್ ಕ್ರೀಮ್ನ. ಆ ರೀತಿಯಾಗಿ ನಾಮಿನೇಟ್ ಮಾಡ್ತಾರೆ ಇವ್ರನ್ನ, ತ್ರಿವಿಕ್ರಮ್ ಅವ್ರನ್ನ ಐಶ್ವರ್ಯ ಯಾಕೆ ನಾಮಿನೇಟ್ ಮಾಡ್ತಾರಪ್ಪ ಅಂತಂದರೆ ತ್ರಿವಿಕ್ರಮ್ ತಳುಕು ಬಳುಕು ಅನ್ನೋ ರೀಸನ್ ಕೊಟ್ಟು ಇವ್ರನ್ನ ನಾಮಿನೇಟ್ ಮಾಡ್ತಾರೆ ತ್ರಿವಿಕ್ರಮ್ ಅವ್ರನ್ನ, ಐಶ್ವರ್ಯ ಅವರು. ನೆಕ್ಸ್ಟ್ ಬಂದು ಇವ್ರನ್ನ 3 ಜನ ಸೇರಿಕೊಂಡು ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಬೊವೇಗೌಡ ಅವರು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ. ಹಾಗೆ ಚೈತ್ರ ಕುಂದಾಪುರ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ಹನುಮಂತ ಈ ವಾರ ಭಾಳ ದಿವಸ ಆದಮೇಲೆ ಹನುಮಂತ ಅವ್ರು ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಒಂದು 3-4 ವಾರ ಆದಮೇಲೆ ಹನುಮಂತ ಅವ್ರು ನಾಮಿನೇಟ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಬಂದು ಧನರಾಜ್ ಅವರು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ. ಹಾಗೆ ಧನರಾಜ್ ಅವರು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ. ಅವ್ರು ಕಳೆದ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಬಿಟ್ಟು ಕೊಟ್ಟಿದ್ದಾಗಿರ್ಬೋದು, ನಾಮಿನೇಷನಲ್ಲಿ ಆರ್ಡರ್ ವೈಸ್ ಇಟ್ಟಿರೋದಾಗಿರ್ಬೋದು, ತುಂಬ ಜನಕ್ಕೆ ಇದ್ರ ಬಗ್ಗೆ ಅಸಮಾಧಾನ ಇದೆ ಅಂತಲೇ ಹೇಳ್ಬೋದು. ಇದಕ್ಕೋಸ್ಕರ ಧನರಾಜ್ ಅವರು ನಾಮಿನೇಟ್ ಆಗಿದ್ದಾರೆ. ನೆಕ್ಸ್ಟ್ ಬಂದು ರಜತ್ ಅವ್ರದ್ದಂತೂ ಇವತ್ತು ಹೈ ವೋಲ್ಟೇಜ್ ಇದೆ ಅಂತಲೇ ಹೇಳ್ಬೋದು. ರಜತ್ ಹಾಗೂ ಧನರಾಜ್ ಅವ್ರದ್ದು. ಹೌದು, ಧನರಾಜ್ ಕೊಟ್ಟಿರೋ ರೀಸನ್, ನನಗೆ ರಜತ್ಗೆ ಕೊಟ್ಟಿರೋ ರೀಸನ್ ಅಷ್ಟು ಸೂಕ್ತ ಅಲ್ಲ ಅನಿಸುತ್ತೆ. ಯಾಕಪ್ಪ ಅಂತಂದರೆ ಯಾರೋ ಹೇಳಿರೋದನ್ನ ತೊಗೊಂಬಂದು ಇವ್ರಿಗೆ ನಾಮಿನೇಟ್ ಮಾಡಿದ್ರೆ ಹೇಗೆ? ಆ ವಿಷಯನ ಇವ್ರು ಹೇಳಿದ್ರ, ಗ್ರೋಸರಿ ಟಾಸ್ಕ್ ಗೆದ್ದಿದ್ದು ನನ್ನಿಂದ ಅಂತೇಳಿ ಇವ್ರು ಹೇಳಿದ್ರ? ಇಲ್ಲ, ಅದು ಈ ತ್ರಿವಿಕ್ರಮ್ ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ ಧನರಾಜ್ ಅವರು. ಆದರೆ ಈ ರೀಸನ್ ನಾಮಿನೇಷನ್ಗೆ ಹೆಂಗೆ ರಜತ್ ಅವ್ರಿಗೆ ಸೂಟ್ ಆಗುತ್ತೆ ಅಂತ ಅರ್ಥ ಆಗ್ತಿಲ್ಲ. ಯಾಕಪ್ಪ ಅಂತಂದರೆ ಇದೇ ರಜತ್ ಅವ್ರು ಬಂದು ಹೇಳಿದ್ರೆ ಈ ಗ್ರೋಸರಿ ಟಾಸ್ಕ್ ಗೆದ್ದಿದ್ದು ನನ್ನಿಂದ ಅಂತ ಇಲ್ಲ. ಆ ರೀಸನ್ ಕೊಟ್ಟು ಇವ್ರು ರೀತಿ ನಾಮಿನೇಟ್ ಮಾಡೋಕ್ಕೆ ಬರುತ್ತೆ? ಯಾರು ಬೇರೆಯವ್ರು ಹೇಳಿರೋದನ್ನ ತೊಗೊಂಬಂದು ಇವ್ರು ನಾಮಿನೇಷನ್ ಮಾಡ್ತಾರೆ. ಇವ್ರು ಹೇಳಿದ್ರೆ ಒಂದು ಲೆಕ್ಕ, ಇದ್ರಲ್ಲಿ ರಜತ್ ಹೇಳ್ತಿರೋದು ಕರೆಕ್ಟ್ ಇದೆ ಹೇಳ್ಬೇಕಂತಂದರೆ. ಬೇರೆ ಯಾರ್ದು ಮಾತು ಕೇಳ್ಕೊಂಬಂದು ಇಲ್ಲಿ ನಂದು ಹೇಳ್ತಿಲ್ಲ, ನಾನು ಹೇಳಿದ್ದೆ ಅಂತ ಕೇಳ್ತಾರೆ ರಜತ್ ಅವರು. ರಜತ್ ಅವ್ರದ್ದು 100ಕ್ಕೆ 100 ಕರೆಕ್ಟ್ ಇದೆ ಅಂತಲೇ ಹೇಳ್ಬೋದು.
ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ. ಇದಕ್ಕೋಸ್ಕರ ರಜತ್ ಅವರು ಇದನ್ನು ಬೆಳಗ್ಗೆನೂ ಕಂಟಿನ್ಯೂ ಮಾಡ್ತಾರೆ. ಬೆಳಗ್ಗೆ ಇವರಿಬ್ಬರ ಮಧ್ಯೆ ತುಂಬಾ ಜಗಳ ಆಗುತ್ತೆ ಅಂತಲೇ ಹೇಳ್ಬೋದು. ಇವರಿಬ್ಬರು ನಾಮಿನೇಷನ್ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದು ಇವರ ಯಾರು ಡೈರೆಕ್ಟ್ ನಾಮಿನೇಟ್ ಆಗಿದ್ದಾರೆ ಅಂದರೆ ಕ್ಯಾಪ್ಟನ್ ಯಾರನ್ನ ಡೈರೆಕ್ಟ್ ನಾಮಿನೇಟ್ ಮಾಡಿದ್ದಾರೆ ಅಂದರೆ ಅದು ಬಂದು ಕ್ಯಾಪ್ಟನ್ ಗೌತಮಿ ಬಂದು ಮೋಕ್ಷಿತಾ ಅವ್ರನ್ನ ಡೈರೆಕ್ಟ್ ನಾಮಿನೇಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರ ಮೈ ಮೇಲೆ ಮಸಿ ನೀರು ಹಾಕ್ತಾರೆ ಅಂತ ಹೇಳ್ಬೋದು. ಬ್ಲ್ಯಾಕ್ ಕಲರ್ ಮಸಿ ನೀರು ಬರುತ್ತಲ್ಲ ಅದನ್ನ ಹಾಕ್ತಾರೆ. ಇದು ಕಳೆದ ಸೀಸನ್ನಲ್ಲಿ ಕಾರ್ತಿಕ್ ಅವ್ರದ್ದು ತುಂಬಾ ಫೇಮಸ್ ಆಗಿತ್ತು ಇವರಿಂದ. ಅದು ಈ ವಾರ ಕಾರ್ತಿಕ್ ಅವರಿಗೆ ಈ ಟಾಸ್ಕ್ ಕೊಟ್ಟು ನಾಮಿನೇಷನ್ ಟಾಸ್ಕ್ ಕೊಟ್ಟು ಕಳಿಸಿದ್ದಾರೆ ಮನೆ ಒಳಗೆ. ನಮೃತ ಅವರಿಗೆ ನಾಮಿನೇಷನ್ ಟಾಸ್ಕ್ ಬಂದು ಕ್ರೀಮ್ ತೊಗೊಂಡು ಪ್ಲೇಟ್ನಾಗ ಶೇವಿಂಗ್ ಕ್ರೀಮ್ ತೊಗೊಂಡು ಅವ್ರ ಮಗು ಕಚ್ಚಬೇಕು ಆ ಟಾಸ್ಕ್ ಕೊಟ್ಟಿದ್ದಾರೆ ಅಂತೇಳಿ ನಾಮಿನೇಷನ್ ಟಾಸ್ಕ್ ಕೊಟ್ಟಿದ್ದಾರೆ ನಮೃತ ಅವರಿಗೆ. ಅಷ್ಟೇ ಇಲ್ಲದೆ ಇಷ್ಟರಲ್ಲಿ ನಿಮಗೆ ಹೇಗೆ ಅನಿಸ್ತು? ಯಾರು ನಾಮಿನೇಟ್ ಆಗಬೇಕಿತ್ತು, ಯಾರು ಮನೆಯಿಂದ ಹೊರಗಡೆ ಹೋಗಬೇಕಿತ್ತು? ಅಷ್ಟೇ ಡೈರೆಕ್ಟ್ ನಾಮಿನೇಷನ್ ಮಾಡಿದ್ದು ಸರಿ ಇದೆನಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರೆದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.